ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂಲೈ ತಿಂಗಳು 10ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿ ಹಗಲಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು, ಅದಕ್ಕೆ ಸ್ತೋತ್ರ. ಕರ್ತನ ಕೃಪೆಯು ದೊಡ್ಡದು, ಆತನ ದಯೆಯು ದೊಡ್ಡದು, ಆತನ ಕನ್ನಿಗರವು ದೊಡ್ಡದು. ಆಮೇನ್. ಈ ದಿನವೆಲ್ಲ ನಮ್ಮನ್ನು ಅದ್ಭುತಕರವಾಗಿ ಜಯಕರವಾಗಿ ನಡೆಸುವ ನಮ್ಮ ಕರ್ತನಿಗೆ ನಾವು ಸ್ತೋತ್ರ ಸ್ತುತಿಗಳು ಅರ್ಪಿಸೋಣ. ಆತನ ನಾಮವನ್ನು ಉನ್ನತಪಡಿಸುವ ನಾವು ಕೊಂಡಾಡೋಣ. ಎಲ್ಲ ಜನಾಂಗಗಳು ಅರಿಯುವಂತೆ ಆತನ ಗಣಪಡಿಸೋಣ. ಯೆಹೋವ ಒಳ್ಳೆಯವರು, ಆತನ ಕರುಣೆ ಶಾಶ್ವತವಾದದು. ಅದು ಪ್ರಿಯರೇ, ತನ್ನ ಮನದಿಂದ ಕರ್ತನೆ ಸ್ತುತಿಸುವಾಗ ಕರ್ತನ ನಾಮವು ಗಣಪಡುತ್ತಾರೆ. 113ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಯಾಗುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡ್ರಿ. ಆಮೇನ್. ಯೆಹೋವ ನಾಮ ಸ್ತುತಿ ಮಾಡ್ರಿ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಈ ಬೆಳಗ್ಗೆ ಜಾವದಲ್ಲಿ ನಿಮ್ಮ ಪವಿತ್ರವಾದ ಮುಖವನ್ನು ನಾವು ಹುಡುಕಿ ಬಂದಿದ್ದೇವೆ ಸ್ವಾಮಿ. ಆತನ ಕಡೆಗೆ ನೋಡಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ನಾಚಿಕೆ ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಕರ್ತನೆ, ನಿಮ್ಮನ್ನು ನಾವು ಹುಡುಕಿ ಬಂದಿದ್ದೇವೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು ಅಪ್ಪ. ಎಲ್ಲ ಕುಟುಂಬಗಳಲ್ಲಿಯೂ ನಿಮ್ಮ ನೆಮ್ಮದಿ ಉಂಟಾಗಲಿ. ಹೊಡೆದಾಟಗಳು, ಭಿನ್ನಮತಗಳು ನೀಗಲಿ. ಆಮೇನ್. ಅಸಮಾಧಾನವಿರುವ ಕುಟುಂಬಗಳಲ್ಲಿ ಸಮಾಧಾನ ಹುಟ್ಟಲಿ, ಪ್ರೀತಿ ಉಂಟಾಗಲಿ. ಒಡೆದೋಗಿರುವ ಹೃದಯಗಳು ಗಾಯಗಳು ಕಟ್ಟಲ್ಪಡಲಿ, ಹೃದಯಗಳ ಗಾಯಗಳು ಕಟ್ಟಲ್ಪಡಲಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ರೋಗ ಬಂಧನಗಳು ಮುರಿದು ರೋಗಿಗಳನ್ನು ಸೌಖ್ಯ ಮಾಡು ಸ್ವಾಮಿ. ನಿಮ್ಮ ನಾಮವು ಹೇಳುವ ಕಡೆಯೆಲ್ಲ ಬಿಡುಗಡೆ ಮಾಡುವಾತನೇ, ಯೇಸುವಿನ ನಾಮದಲ್ಲಿ ಆಮೇನ್. ಎಲ್ಲ ಸೈತಾನ ಕ್ರಿಯೆಗಳು ಲಯವಾಗಿ, ರೋಗಗಳು ವಾಸಿಯಾಗಿ ಆಮೇನ್. ಕರ್ತನೆ, ಗುಣಪಡಿಸುವ ನಿಮ್ಮ ಶಕ್ತಿಯಿಂದ ನಿಮ್ಮ ಜನರೇ ನೀವು ಗುಣಪಡಿಸುವುದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಆಮೇನ್ ಆಮೇನ್. ಕರ್ತರು ಅಂಡುಗಾಯಲುಗಳನ್ನು ಎಲ್ಲ ನೋವುಗಳನ್ನು ಸೌಖ್ಯ ಮಾಡ್ತದೆ. ಹಾರ್ಟ್ ಸಂಬಂಧವಾಗಿರುವ ರೋಗಗಳು ಪರಿಪೂರ್ಣವಾಗಿ ಸೌಖ್ಯ ಆಗ್ತಾ ಇದೆ. ಎಲ್ಲ ಬ್ಲೋಕ್ಗಳು ನೀಗಿ ಇವತ್ತು ಪರಿಪೂರ್ಣ ಬಿಡುಗಡೆ ಹಾರ್ಟ್ ರೋಗಿಗಳ್ಕೊಂಡಾಗಲಿ. ಅದೇ ಪ್ರಕಾರವಾಗಿ ಹಣ ಸಂಬಂಧವಾಗಿ ಬಹಳ ಕಷ್ಟಪಡುವರು, ಸಾಲ ಭಾರಗಳು ಸಿಕ್ಕಾಕೊಂಡಿದ್ದವರಿಗೂ ಬಿಡುಗಡೆಯಾಗಲಿ. ಯೇಸುವೆ, ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳು ಆಶೀರ್ವಾದ ಹೊಂದಿ ನಿಮ್ಮ ನಾಮ ಮಹಿಮೆಗಾಗಿ ಬೆಳೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೇ, ಮದುವೆ ಪ್ರಾಯಸ್ಥರಾಗಿರುವ ಮಕ್ಕಳು, ಕರ್ತನೇ, ಯೌವನಸ್ಥರನ್ನು ಸಹಾಯ ಮಾಡಪ್ಪ. ನಿಮ್ಮ ಕಾರ್ಯವು ಚಾಯಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ದರದಲ್ಲಿ ಸಂಪೂರ್ಣವಾಗಿ ತಗಿಸೊಪ್ಪಿಸಿಕೊಡ್ತೇನೆ. ನಾಳೆ ನಡೆಯುವ ಸಭಾರಾಧನೆಗಳಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಾಳೆ ನಡೆಯುವ ಸಭಾರಾಧನೆಗಳು ಬಹಳ ಆಶೀರ್ವಾದವಾಗಲಿ. ನಿಮ್ಮ ನಾಮವು ಘನಪಡಲಿ. ನೀವೇ ಮಾತನಾಡು. ನಿಮ್ಮ ನಾಮವು ಕೀರ್ತರಿಸಲ್ಪಡುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ಇಂಡಿಯನ್ ಟೈಮ್ 8 ಗಂಟೆಗೆ ನಮ್ಮ ಸಭಾರಾಧನೆಯು ಪ್ರಾರಂಭ ಆಗುತ್ತದೆ. ನೀವೆಲ್ಲವರೂ ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮಂತ್ರಿಸುತ್ತೇನೆ. ಕರ್ತನು ನಿಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ.
ಇವತ್ತಿನ ಚಿಂತಕ್ಕಾಗಿ ಯೆಶಾಯ ಪ್ರವಾದನ ಗ್ರಂಥ 55ನೇ ಅಧಿಕಾರ 2ನೇ ವಾಕ್ಯ. ಆಮೇನ್. ಆಗಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಆಮೇನ್. ಒಳ್ಳೆಯದನ್ನೇ ಉಂಡು ಆನಂದಿಸಿರಿ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯವು ನಮ್ಮ ಹತ್ರ ಹೇಳುವುದು ಅಂದರೆ, ಆಮೇನ್, ಆಹಾರವಲ್ಲದಕ್ಕೆ ಹಣವನ್ನು ನಾವು ಆಮೇನ್ ವ್ಯಯ ಮಾಡಬಾರದು. ಅಂದರೆ ಪ್ರಯೋಜನವಿಲ್ಲದಿರುವ ವಿಷಯങ്ങൾಕಾಗಿ ನಮ್ಮ ಸಮಯವನ್ನು, ನಮ್ಮ ದುಡಿಮೆಯನ್ನು, ನಮ್ಮ ಆರೋಗ್ಯವನ್ನು ನಾವು ಕಳೆಯಬಾರದು. ಪ್ರಿಯರಾದ ದೇವರ ಮಕ್ಕಳೇ, ಈ ಬೆಳಗ್ಗೆ ಯಾವದಲ್ಲಿ ದೇವರು ನಮ್ಮ ಹತ್ರ ಆಮೇನ್ ಕೇಳ್ತಾ ಇರುವುದು, ಏನಕ್ಕೆಲ್ಲವಾಗಿ ನಾವು ನಮ್ಮ ಹಣವನ್ನು ಉಪಯೋಗ ಮಾಡ್ತಾ ಇದ್ದೇವೆ, ಏನಕ್ಕೆಲ್ಲವಾಗಿ ನಮ್ಮ ಸಮಯಗಳನ್ನು ವ್ಯಯ ಮಾಡ್ತಾ ಇದೆ. ಅದು ಉಪಯೋಗವಾಗಿದ್ದೀರಾ? ಒಳ್ಳೆಯದಾಗಿದೆಯಾ? ಅದಕ್ಕೆ ಫಲ ಸಿಗ್ತಾ? ಅದಾ ಸಮಯ ನಷ್ಟವು, ಹಣ ನಷ್ಟವು, ನೋವುಗಳು, ಭಾರಗಳು ಹೆಚ್ಚಿಗೆಯಾಗಿ ಬಂದಿದ್ದೀರಾ? ನಾವು ನಮ್ಮ ಆಮೇನ್ ಬುದ್ಧಿಯಿಂದಲೂ ನಮ್ಮ ಜ್ಞಾನದಿಂದಲೂ ನಮ್ಮ ಕಣ್ಣಿನ ಮುಂದೆ ಮಾಂಸ ಕಣ್ಣಿಂದ ಕಾಣುವ ಕಾರ್ಯಗಳಲ್ಲಿಯೂ ಆಮೇನ್ ಸಿಕ್ಕಾಕೊಂಡು ಅವುಗಳೇ ಸತ್ಯ, ಅವುಗಳೇ ಒಳ್ಳೆಯದಾಗುತ್ತೆ ಎಂಬುದಾಗಿ ಹೇಳಿಕೊಂಡು ಹೋಗುವುದು ನಿಲ್ಲಿಸಿ, ಆಮೇನ್ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಗಮನದಿಂದ ಕಿವಿಗೊಟ್ಟು ಎಂಬುದಾಗಿ ಹೇಳಿದರೆ ಬಹಳ ಧ್ಯಾನದಿಂದ, ಬಹಳ ಗಮನದಿಂದ, ಅನುಸರಣಾ ಭಾವದಿಂದ, ಆಮೇಲೆ ಕೇಳುವ ಮನೋಭಾವದಿಂದ ದೇವರ ವಾಕ್ಯವನ್ನು ನಾವು ಕೇಳಬೇಕು. ಅವನೇ ನಾವು ಉಂಡು ತೃಪ್ತಿ ಅಡೆಯುವೆ, ಆನಂದಿಸುವೆ ಎಂಬುದಾಗಿ ದೇವರ ವಾಕ್ಯ ಬರೆದಿದ್ದಾರೆ. ಪ್ರಿಯರೇ, ಕರ್ತರು ಒಳ್ಳೆಯದು ಮಾತ್ರ ಮಾಡುವರಾಗಿದ್ದಾರೆ. ಆತನಲ್ಲಿ ಕಟ್ಟದಿಲ್ಲ, ಆತನ ಕಟ್ಟದ ಮಾಡಕ್ಕಾಗುವುದಿಲ್ಲ. ದೇವರು ಒಳ್ಳೆಯದು ಮಾಡುವನಾಗಿರುವುದು ಮೂಲಕವಾಗಿ ದೇವರು ಒಳ್ಳೆಯದು ಮಾಡುತ್ತಾರೆ. ಆದರೆ ನಾವು ನಮ್ಮ ಭರವಸೆ, ನಮ್ಮ ಧ್ಯಾನ, ನಮ್ಮ ಯೋಜನೆ ಎಲ್ಲ ದೇವರ ವಾಕ್ಯಕ್ಕೆ ನಾವು ತಿರುಗಿಸಬೇಕು. ವಾಕ್ಯವಾಗಿದೆ ನಮಗೆ ಆಶೀರ್ವಾದ ತರುವುದು, ಬಿಡುಗಡೆ ಮಾಡುವುದು. ವಾಕ್ಯವಾಗಿದೆ ನಮಗೆ ಆನಂದ ಕೊಡುವುದು. ವಾಕ್ಯವು ನಮ್ಮ ಅನ್ನ, ಆಮೇನ್ ಪದಾರ್ಥಗಳನ್ನು, ನೀರನ್ನು ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಆದ್ದರಿಂದ ನಾವು ಈ ದಿನಗಳಲ್ಲಿ ಎಲ್ಲದಕ್ಕಿಂತ ಆಮೇನ್ ಜಾಸ್ತಿ ಆಮೇನ್ ಆತನ ವಾಕ್ಯದಲ್ಲಿ ಭರವಸೆ ಇಟ್ಟು ಆಶ್ರಯಿಸಿಕೊಳ್ಳಿ, ಧ್ಯಾನ ಮಾಡಬೇಕು. ಯೆಹೋಶುವ ದೇವರು ಹೇಳುವುದು, ನನ್ನ ವಾಕ್ಯವನ್ನು ಬಿಟ್ಟು ನೀವು ಎಡಗಡೆ ಆಗಲಿ ಬಲಗಡೆ ಆಗಲಿ ತಿರುಗಬಾರದು. ಅದು ಹಗಲು ಇರುಳು ನನಗೆ ಒಂದು ಧ್ಯಾನವಾಗಿರಬೇಕು, ಒಂದು ಯೋಜನೆ ಆಗಿರಬೇಕು. ಆ ರೀತಿಯಲ್ಲಿ ವಾಕ್ಯದಲ್ಲಿ ನಾವು ಆಮೇಲೆ ಆಳವಾದ ಗಮನವಿಟ್ಟು ಅದೇ ಧ್ಯಾನ ಮಾಡ್ತಾ ಇರುವಾಗ ನಮ್ಮೆಲ್ಲ ಜೀವನಾನುಭವಗಳು, ಎಲ್ಲ ನಡತೆಗಳು, ಎಲ್ಲ ನಮ್ಮ ಎಲ್ಲ ಆಮೇನ್ ಕೆಲಸಗಳು, ಎಲ್ಲ ಮಾತುಗಳು ಸಕ್ಸಸ್ ಆಗುವಂತೆ ಆಮೇನ್ ಮಾರ್ಪಡ್ತಾರೆ. ಆಮೇನ್ ಕರ್ತನ ವಾಕ್ಯವನ್ನು ಕೇಳಿ ಅನುಸರಿಸಿ
ಉಂಡು ತೃಪ್ತಿಯಾಗುವಂತೆ, ಒಳ್ಳೆಯದನ್ನು ಉಂಡು ಒಳ್ಳೆಯದು ಮಾತ್ರ ಪಡಿಕೊಂಡು ತೃಪ್ತಿಯಾಗುವಂತೆ ದೇವರು ನಮ್ಮನ್ನು ಸಹಾಯ ಮಾಡುತ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತನ ನಮ್ಮ ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. We are blessed. We are really blessed. We are permanently blessed and highly favored. May God bless you.